ಹಾಯ್ ಆಲ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಟ್ರೆಡಿಷ್ನಲ್ ರೆಸಿಪಿ ಜೊತೆ ಬಂದಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ಬಂದು ದೋಸೆ ರೆಸಿಪಿ. ಅದು ಯಾವ ದೋಸೆ ಅಂದರೆ ವಾಟರ್ ಮೆಲನ್ ದೋಸೆ. ಇದು ನಮ್ಮ ಉಡುಪಿ ಕಡೆಯ ಟ್ರೆಡಿಷ್ನಲ್ ದೋಸೆ ಆಗಿರುತ್ತೆ. ಇದು ಎರಡು ಥರನೂ ಮಾಡ್ಬೋದು, ಒಂದು ಸ್ವೀಟು ಒಂದು ಪ್ಲೇನು, ಎರಡು ಥರನೂ ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಇವತ್ತು ನಾನು. ಬನ್ನಿ ನೋಡೋಣ. ಬೇಕಾಗಿರುವಂಥದ್ದು ಸಾಮಗ್ರಿಗಳು: ದೋಸೆಗೆ 2 ಗ್ಲಾಸ್ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸು ದೋಸೆ ಅಕ್ಕಿಗೆ 2 ಸ್ಪೂನು ಮೆಂತ್ಯ ಕಾಳನ್ನು ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಆಫ್ ಮೆಂತ್ಯ ಹಾಕಿದ್ಮೇಲೆ ಇನ್ನೊಂದು ಪಾಟಲ್ಲಿ ನಾನು ದಪ್ಪ ಅವಲಕ್ಕಿ 3 ಹ್ಯಾಂಡ್ಫುಲ್ಲು ಅಂದರೆ 3 ಹಿಡಿ ಆಗೋಷ್ಟು ದಪ್ಪ ಅವಲಕ್ಕಿನ ಹಾಕಿ ನೆನೆಸ್ಕೊತಾ ಇದ್ದೀನಿ. ಮತ್ತು ಅದೇ ಅಕ್ಕಿ ಮತ್ತು ಮೆಂತ್ಯ ಕಾಳು ನೆನೆಸಿರೋ ಪಾಟ್ನಲ್ಲಿ ನಾನು 2 ಸ್ಪೂನು ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ. ತುಂಬ ಹಾಕಬೇಕಾಗಿಲ್ಲ, 2 ಸ್ಪೂನು ಉದ್ದಿನಬೇಳೆನ ಹಾಕಿ ನೀರು ಹಾಕಿ ಇವೆರಡನ್ನು ಸಪ್ರೇಟಾಗಿ ನೆನೆಸಿಟ್ಕೊಬೇಕು. ಒಂದು 3 ಗಂಟೆಗಳ ಕಾಲ ನೆನಿಬೇಕಿದನ್ನು. ಇದು 4 ಅವರ್ಸ್ ನೆಂದಾಗಿದೆ. ಚೆನ್ನಾಗಿ ತೊಳೆದು ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದ್ರ ಜೊತೆ ಅಂದರೆ ವಾಟರ್ ಮೆಲನ್ನು ಅದು ಗ್ರೀನ್ ಭಾಗವನ್ನು ಎಲ್ಲ ಕಟ್ ಮಾಡಿಬಿಟ್ಟು, ಈ ಹಣ್ಣನ್ನು ಹಾಕಿಲ್ಲ, ಹಣ್ಣು ಮತ್ತು ಗ್ರೀನು ಮಧ್ಯದಲ್ಲಿರುವಂಥ ಪಾರ್ಟು ತಿರುಳು ಏನಿರುತ್ತೆ ಅದನ್ನು ನಾನು ಕ್ಯೂಬ್ಸ್ ಥರ ಕಟ್ ಮಾಡಿ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇವೆಲ್ಲ ಇದ್ರ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಇದನ್ನು ಇವಾಗ 8 ಗಂಟೆ ಕಾಲ ನಾವು ಫರ್ಮೆಂಟ್ ಆಗೋದಕ್ಕೆ ಓವರ್ನೈಟ್ ಬಿಡಬೇಕು. ಇವಾಗ ನೋಡಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇನ್ನು ಉಪ್ಪು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಹೇಗೆ ತೆಗಿಯೋದು ಅಂತ ಹೇಳ್ತೀನಿ. ಹೆಂಚು ಕಾದಿದೆ. ಇವಾಗ ಹೆಂಚಿಗೆ 1 ಸ್ಪೂನ್ ಎಣ್ಣೆನ ಸವರ್ಬಿಟ್ಟು, ಯಾವ ಎಣ್ಣೆ ಆದರೂ ಸರಿ, ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಇಲ್ಲಿ. ದೋಸೆನ ಹಾಕೋಣ. ದೋಸೆ ಒಂದು ಸೌಟ್ ಹೀಗೆ ಹಾಕಿದ ಮೇಲೆ ಏನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಮುಚ್ಚಬೇಕು. ಮುಚ್ಚಿ ಹಾಗೆ ಬಿಡಬೇಕು. 1-2 ಸೆಕೆಂಡ್ಸ್ ಆದಮೇಲೆ ಈ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ದೋಸೆ ಅಂತ. ಇದು ನಾನು ತೋರಿಸ್ತಾ ಇರೋದು ಪ್ಲೇನ್ ದೋಸೆ, ಅಂದರೆ ಇದು ಸೆಕೆಂಡ್ ಟೈಪ್ ಆಫ್ ದೋಸೆ. ಇದಕ್ಕೆ ನಾನು 1 ಹಿಡಿ ಅದೇ ಹಿಟ್ಟಿಗೆ ಬೆಲ್ಲ ಪುಡಿಯನ್ನು ಸೇರಿಸ್ಬಿಟ್ಟು ಫರ್ಮೆಂಟ್ ಮಾಡಿ, ಸೇಮ್ ಅದೇ ಪ್ರೊಸೀಜರು, ಸುಮ್ಮನೆ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಹಾಕಿ ಮುಚ್ಚಿ ಈ ಥರ ಆಗುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೇನು ನಿಮಗೆ ಚಟ್ನಿ ಅವಶ್ಯಕತೆಯೇ ಇರಲ್ಲ. ಈ ತುಪ್ಪ ಹಾಕಿ ಹಾಗೆ ತಿನ್ಬೋದು. 2 ದೋಸೆ ತೊಗೊಂಡಿದ್ದೀನಿ ಇಲ್ಲಿ. ನಾನು ಇದಕ್ಕೆ ಕಾಯಿ ಚಟ್ನಿ ತೊಗೊಂಡಿದ್ದೀನಿ. ಇದು ಒಳ್ಳೆ ಕಾಂಬಿನೇಷನ್. ಸಿಂಪಲ್ ಕಾಯಿ ಚಟ್ನಿ ಜೊತೆಗೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಇವಾಗ ಟೇಸ್ಟ್ ಮಾಡ್ತೀನಿ, ಹೇಗಾಗಿದೆ ಅಂತ ಹೇಳ್ತೀನಿ ನಿಮಗೆ. 2 ದೋಸೆ ತೊಗೊಂಡಿದ್ದೀನಿ ಚಟ್ನಿ ಜೊತೆ. ಇವಾಗ ಟೇಸ್ಟ್ ಮಾಡೋಣ. ಸ್ವೀಟ್ ದೋಸೆ ನೀವು ತುಪ್ಪದ ಜೊತೆ ತಿನ್ಬೋದು. ಸೂಪರಾಗಿ ಬಂದಿದೆ. ಇದು ಪ್ಲೇನ್ ದೋಸೆ. ಇದ್ರ ಜೊತೆ ನೀವು ಬೇಕಿದ್ರೆ ಸಾಗು ಕುರ್ಮಾನು ಮಾಡ್ಬೋದು. ಆದರೆ ಇದು ಸಿಂಪಲ್ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೆಡಿಷ್ನಲಿ ಇದೇ ಥರದ್ದು ಕಾಂಬಿನೇಷನ್ ಮಾಡ್ತೀವಿ ನಾವು. ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಒಮ್ಮೆ ಈ ರೆಸಿಪಿನ ಮಾಡಿ ನೋಡಿ, ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.